ಬಾಯ್ ನ್ಯೂಸ್ಗೆ ಸ್ವಾಗತ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 47 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿದೆ. ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಪಾದಸ್ಪರ್ಶದಿಂದ ಶಿಡ್ಲಘಟ್ಟದ ಮಣ್ಣು ಪುನೀತಗೊಂಡಿದೆ. ಹೌದು, ಬರೋಬ್ಬರಿ 47 ವರ್ಷಗಳ ಸುದೀರ್ಘ ಅವಧಿಯ ಬಳಿಕ ಉಡುಪಿಯ ಪೇಜಾವರ ಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ್ದಾರೆ. ಶ್ರೀಗಳ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಆಗಮಿಸಿದ ಪೇಜಾವರ ಶ್ರೀಗಳನ್ನು ತಾಲೂಕು ಬ್ರಾಹ್ಮಣ ಯುವಕರ ಸಂಘದ ವತಿಯಿಂದ ಸಾಂಪ್ರದಾಯಿಕ ಹಾಗೂ ಅತ್ಯಂತ ಭವ್ಯವಾಗಿ ಬರಮಾಡಿಕೊಳ್ಳಲಾಯಿತು. ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಇನ್ನು ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೇಜಾವರ ಶ್ರೀಗಳು ಭವ್ಯ ಪಾದಯಾತ್ರೆ ನಡೆಸಿದರು. ಈ ವೇಳೆ ಮನೆ ಮನೆಗೆ ಭೇಟಿ ನೀಡಿ ಭಕ್ತರಿಗೆ ಅನುಗ್ರಹಿಸಿದರು. ನೆರೆದಿದ್ದ ನೂರಾರು ಭಕ್ತರು ತಮ್ಮ ನಿವಾಸಗಳ ಮುಂದೆ ಶ್ರೀಗಳ ಪಾದಪೂಜೆ ನೆರವೇರಿಸಿ ಧನ್ಯತಾಭಾವದೊಂದಿಗೆ ಆಶೀರ್ವಾದ ಪಡೆದುಕೊಂಡರು. ಶ್ರೀಗಳ ಪಾದಯಾತ್ರೆಯುದ್ದಕ್ಕೂ ನಗರದಲ್ಲಿ ಸಂಪೂರ್ಣ ಭಕ್ತಿಪೂರ್ಣ ವಾತಾವರಣ ಸೃಷ್ಟಿಯಾಗಿತ್ತು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದ್ ಗೌಡ, ಸಮಾಜ ಸೇವಕ ನರಸಿಂಹಮೂರ್ತಿ, ಸತ್ಯನಾರಾಯಣ ರಾವ್ ಸೇರಿದಂತೆ ತಾಲೂಕು ಬ್ರಾಹ್ಮಣ ಯುವಕರ ಸಂಘದ ಪದಾಧಿಕಾರಿಗಳು, ಗಣ್ಯರು ಹಾಗೂ ಸಾವಿರಾರು ಭಕ್ತರು. ಜೈ ಗುರುದೇವ್. ಶಿಡ್ಲಘಟ್ಟದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ. ಯಾಕಂತೇಳಿದ್ರೆ 47 ವರ್ಷಗಳ ನಂತರ ನಮ್ಮ ಗುರುಗಳು ಸ್ವಾಮೀಜಿಗಳು ಆಗಿರ್ತಕ್ಕಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಪಾದಸ್ಪರ್ಶ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟಕ್ಕಾಗಿದೆ. ಖಂಡಿತವಾಗಿಯೂ ನಾವೆಲ್ಲ ಧನ್ಯರು. ನಾವು ಬೆಳಗಿಂದನೇ ಸ್ವಾಮಿಗಳ ಆಗಮನಕ್ಕಾಗಿ ಕಾಯ್ತಾ ಇದ್ವಿ. ಕೆಲವೊಂದು ಕಡೆ ಅವರ ಪೂಜೆ ಇದ್ದರಿಂದ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೂ ಎಲ್ಲರೂ ಸೇರಿ ಅವರನ್ನ ಸ್ವಾಗತ ಮಾಡೋದ್ರ ಮುಖಾಂತರ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಹಾಗೂ ಆಯ್ದ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಅಲ್ಲೆಲ್ಲ ಅವರ ಪಾದ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಮಗೆ ಇವತ್ತಿನ ದಿವಸ ತುಂಬ ವಿಶೇಷವಾದಂಥ ದಿನ ಇವತ್ತಿನ ದಿವಸ. ಯಾಕಂತೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇವಾ ಸೌಧಕ್ಕೆ ಅನಿರೀಕ್ಷಿತ ಅದೃಷ್ಟದ ಭೇಟಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ನಾವು ಮೊದಲು ಇದನ್ನು ನಿಶ್ಚಯನ ಮಾಡಿರಲಿಲ್ಲ. ಸ್ವಾಮಿಗಳು ಶಿಡ್ಲಘಟ್ಟಕ್ಕೆ ಬಂದ ತಕ್ಷಣ ನೇರವಾಗಿ ನಮ್ಮ ಸೇವಾ ಸೌಧಕ್ಕೆ ಬಂದರು. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಎಲ್ಲ ಸ್ವಾಮಿಗಳ ಭಕ್ತರು ತುಂಬ ಸಂತೋಷಪಟ್ಟರು. ಯಾಕಂತೇಳಿದ್ರೆ ಅದು ನಿರೀಕ್ಷೆ ಮಾಡಿರಲಿಲ್ಲ ನಾವು. ಖಂಡಿತವಾಗಿ ಇವತ್ತಿನ ದಿವಸ ಸ್ವಾಮಿಗಳು ಸೇವಾ ಸೌಧದ ಪಾದಸ್ಪರ್ಶದಿಂದ ನಾವೆಲ್ಲ ಧನ್ಯರಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಆ ಸ್ವಾಮಿಯಲ್ಲಿ ನಾವು ಮನವಿಯನ್ನು ಮಾಡ್ಕೊತೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಡ ಬಾಂಧವರಿಗೂ, ವಿದ್ಯಾರ್ಥಿಗಳಿಗೂ, ರೈತರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ, ಅವಳು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಲಿ, ಎಲ್ಲರ ಮುಖದಲ್ಲೂ ಮಂದಹಾಸ ಇರಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತೇಳಿ ಮನವಿಯನ್ನು ಮಾಡ್ಕೊತೀವಿ.